ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋದಲ್ಲಿ ನಾವು ಅಧ್ಯಾಯ 6 ದಕ್ಷಿಣ ಭಾರತದ ರಾಜವಂಶಗಳು ಅದರಲ್ಲಿ ಸಂಗಮ್ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಶಾತವಾಹನರು ಮತ್ತು ಕದಂಬರ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಎ ಬಿಹಾರ, ಬಿ ಒರಿಸ್ಸಾ, ಸಿ ಮಗಧ, ಡಿ ಪ್ರತಿಷ್ಠಾನಪುರ. ಇದಕ್ಕೆ ಆನ್ಸರು ಡಿ ಪ್ರತಿಷ್ಠಾನಪುರ. ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಈಗ ಇದನ್ನು ಪೈಠಾಣ ಅಂತ ಕೂಡ ಕರೀತಾರೆ. ಇದು ಶಾತವಾಹನರ ರಾಜಧಾನಿಯಾಗಿದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಶಾತವಾಹನರ ಯಾವ ದೊರೆಯು ತ್ರಿಸಮುದ್ರೋತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದ್ದರು? ಎ ಗೌತಮಪುತ್ರ ಶಾತಕರ್ಣಿ, ಬಿ ಯಜ್ಞಶ್ರೀ ಶಾತಕರ್ಣಿ, ಸಿ ಸಿಮುಖ, ಡಿ ಆಲ. ಇದಕ್ಕೆ ಆನ್ಸರು ಎ ಗೌತಮಪುತ್ರ ಶಾತಕರ್ಣಿ. ಇವರು ತ್ರಿಸಮುದ್ರೋತೋಯ ಪೀತವಾಹನ ಎಂಬ ಬಿರುದನ್ನು ಪಡ್ಕೊಂಡಿರ್ತಾರೆ. ಮತ್ತು ಶಾತವಾಹನರಲ್ಲಿ ಬರುವ ಪ್ರಸಿದ್ಧ ದೊರೆ ಕೂಡ ಇವರು. ಇನ್ನು ಯಜ್ಞಶ್ರೀ ಶಾತಕರ್ಣಿ ಏನಿದಾರಲ್ಲ, ಇವರ ಕಾಲದಲ್ಲಿ ಶಾತವಾಹನರ ಮನೆತನ ನಾಶ ಆಗುತ್ತೆ. ಸಿಮುಖ ಇವರು 220ರಲ್ಲಿ ಶ್ರೀಕಾಲಕುಲಮನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಶಾತವಾಹನರ ಮನೆತನವನ್ನು ಸ್ಥಾಪನೆ ಮಾಡಿದಂಥವ್ರು. ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಶಾತವಾಹನರ ಆಡಳಿತ ಭಾಷೆ ಯಾವುದು? ಎ ಸಂಸ್ಕೃತ, ಬಿ ಪ್ರಾಕೃತ, ಸಿ ಗ್ರೀಕ್, ಡಿ ಬ್ರಾಹ್ಮಿ. ಆನ್ಸರ್ ಇದಕ್ಕೆ ಬಿ ಪ್ರಾಕೃತ. ಇದು ಶಾತವಾಹನರ ಆಡಳಿತ ಭಾಷೆಯಾಗಿತ್ತು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ವಡ್ಡಕಥಾ ಕೃತಿಯ ಕರ್ತೃ ಎ ಆಲ, ಬಿ ಸರ್ವವರ್ಮ, ಸಿ ಗುಣಾಢ್ಯ, ಡಿ ತ್ರಿವಿಕ್ರಮ. ಇದಕ್ಕೆ ಆನ್ಸರು ಸಿ ಗುಣಾಢ್ಯ. ಇವರು ವಡ್ಡಕಥಾ ಕೃತಿಯ ಕರ್ತೃ ಆಗಿರ್ತಾರೆ. ಇನ್ನು ಆಲ ಅಂತ ಬಂದಾಗ ಇವರು ಗತಸಪ್ತಸತಿ ಅನ್ನೋ ಕೃತಿಯನ್ನು ಬರೆದಿರ್ತಾರೆ. ಸರ್ವವರ್ಮ ಕತಂತ್ರ ವ್ಯಾಕರಣ ಅನ್ನೋ ಕೃತಿಯನ್ನು ರಚನೆ ಮಾಡಿರ್ತಾರೆ. ತ್ರಿವಿಕ್ರಮ ಇವರು ನಳಚಂಪು ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡಿರ್ತಾರೆ. ಇದು ಚಂಪು ಸಾಹಿತ್ಯದಲ್ಲೇ ಮೊದಲ ಚಂಪು ಕೃತಿಯಾಗಿರುತ್ತೆ. ಸರಿನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗಿ, ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಯಾವ ಜಿಲ್ಲೆಯಲ್ಲಿ ಕಾಣಬಹುದು? ಎ ಹಾಸನ, ಕಲಬುರ್ಗಿ, ಬಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ, ಸಿ ಉತ್ತರ ಕನ್ನಡ ಹಾಸನ, ಡಿ ಕಲಬುರ್ಗಿ ಜಿಲ್ಲೆಯ ಸನ್ನತಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಇದಕ್ಕೆ ಆನ್ಸರು ಡಿ ಕಲಬುರ್ಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಶಾತವಾಹನ ರಚನೆಗಳ ಅವಶೇಷಗಳನ್ನು ನಾವು ಕರ್ನಾಟಕದಲ್ಲಿ ಕಾಣ್ಬೋದಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಶಾತವಾಹನರ ಕಾಲದ ವ್ಯಾಪಾರಿ ಕೇಂದ್ರಗಳಾಗಿದ್ದ ಪಟ್ಟಣಗಳನ್ನು ಈಗೆಂದು ಕರೆಯುತ್ತಿದ್ದರು? ಎ ನಿಗಮಗಳು, ಬಿ ವಿಹಾರಗಳು, ಸಿ ಚೈತ್ಯಗಳು, ಡಿ ಮಂದಿರಗಳು. ಇದಕ್ಕೆ ಆನ್ಸರು ಎ ನಿಗಮಗಳು. ನಿಗಮಗಳು ಅಂತ ಹೇಳಿ ಶಾತವಾಹನರ ಕಾಲದ ವ್ಯಾಪಾರಿ ಕೇಂದ್ರಗಳಾಗಿದ್ದಂಥ ಪಟ್ಟಣಗಳನ್ನು ನಿಗಮಗಳು ಅಂತ ಹೇಳಿ ಕರಿತಾ ಇದ್ರು. ಸರಿನಾ. ನೆಕ್ಸ್ಟ್ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಧಾನ್ಯ ವ್ಯಾಪಾರಿಗಳ ಸಂಘವನ್ನು ಈಗೆಂದು ಕರೆಯುತ್ತಿದ್ದರು? ಎ ಶ್ರೇಣಿಗಳು ಶ್ರೇಣಿ, ಬಿ ದಾನಿಕ ಶ್ರೇಣಿ, ಸಿ ಸೆಟ್ಟಿ, ಡಿ ಶ್ರೇಷ್ಠಿ. ಇದಕ್ಕೆ ಆನ್ಸರು ಬಿ ದಾನಿಕ ಶ್ರೇಣಿಗಳು. ಇವರು ಧಾನ್ಯ ವ್ಯಾಪಾರಗಳನ್ನು ಮಾಡ್ತಾಯಿದ್ರು, ಹಾಗಾಗಿ ಅವರನ್ನು ದಾನಿಕ ಶ್ರೇಣಿಗಳು ಅಂತ ಹೇಳಿ ಕರೀತಾರೆ. ಓಕೆನಾ. 8ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಶಾತವಾಹನರ ಕಾಲದಲ್ಲಿ ಆಧುನಿಕ ಬ್ಯಾಂಕುಗಳಂತೆ ಹಣಕಾಸು ವ್ಯವಹಾರ ನಡೆಸುತ್ತಿತ್ತು? ಎ ವಿಹಾರಗಳು, ಬಿ ನಿಗಮಗಳು, ಸಿ ಶ್ರೇಣಿಗಳು, ಡಿ ಚೈತ್ಯಗಳು. ಇದಕ್ಕೆ ಆನ್ಸರು ಸಿ ಶ್ರೇಣಿಗಳು. ಇವು ಶಾತವಾಹನರ ಕಾಲದಲ್ಲಿ ಆಧುನಿಕ ಬ್ಯಾಂಕುಗಳಂತೆ ಹಣಕಾಸಿನ ವ್ಯವಹಾರವನ್ನು ನಡೆಸ್ತಾ ಇತ್ತು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳಿದ್ದವು. ಪಶ್ಚಿಮ ತೀರದಲ್ಲಿದ್ದ ಬಂದರು ಯಾವುದು? ಇನ್ನೊಂದ್ಸಲ ನೋಡ್ಕೊಳ್ಳಿ. ಶಾತವಾಹನರ ಕಾಲದಲ್ಲಿ ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳಿದ್ವು. ಪಶ್ಚಿಮ ತೀರದಲ್ಲಿದ್ದ ಬಂದರು ಯಾವುದು? ಎ ಮುಂಬೈ ಸಮೀಪದ ಸೋಫಾರ, ಬಿ ನವಮಂಗಳೂರು, ಸಿ ಕೊಚ್ಚಿ, ಡಿ ಬರು ಕಚ್ಚಾ ಅಂತ. ಇದಕ್ಕೆ ಆನ್ಸರು ಡಿ ಬರು ಕಚ್ಚಾ. ಇದು ಪಶ್ಚಿಮ ತೀರದಲ್ಲಿದ್ದಂಥ ಬಂದರು. ಹಾಗಾದರೆ ಪೂರ್ವದಲ್ಲಿದ್ದ ಬಂದರು ಯಾವುದು ಅಂದರೆ ಮುಂಬೈ ಸಮೀಪದ ಸೋಫಾರ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕದಂಬರ ಮನೆತನದ ಸ್ಥಾಪಕ ಎ ಮಯೂರವರ್ಮ, ಬಿ ಸಿಮುಖ, ಸಿ ದಂತಿದುರ್ಗ, ಡಿ ಇಮ್ಮಡಿ ಪುಲಿಕೇಶಿ. ಇದಕ್ಕೆ ಆನ್ಸರು ಎ ಮಯೂರವರ್ಮ. ಇವರು ಕದಂಬರ ಮನೆತನದ ಸ್ಥಾಪಕರಾಗಿರ್ತಾರೆ. ಇವರನ್ನು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಅಂತ ಕೂಡ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಕದಂಬರ ರಾಜ ಲಾಂಛನ ಯಾವುದು? ಎ ಗಂಡ ಬೇರುಂಡ, ಬಿ ಸಿಂಹ, ಸಿ ವರಹ, ಡಿ ಮದಗಜ. ಇದಕ್ಕೆ ಆನ್ಸರು ಬಿ ಸಿಂಹ. ಇದು ಕದಂಬರ ರಾಜ ಲಾಂಛನ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದು? ಎ ಕೋಲಾರದ ಕೋವಲಾಲಪುರ, ಬಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಸಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ, ಡಿ ವಿಜಯನಗರ ಜಿಲ್ಲೆಯ ತುಂಗಭದ್ರಾ. ಇದಕ್ಕೆ ಆನ್ಸರು ಸಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಇದು ಕದಂಬರ ರಾಜಧಾನಿಯಾಗಿರುತ್ತೆ. ಓಕೆನಾ.
ಚಿತ್ರದುರ್ಗ ಸಮೀಪದ ಚಂದ್ರವಳ್ಳಿಯ ಸಮೀಪ ಕೆರೆಯೊಂದನ್ನು ದುರಸ್ತಿ ಮಾಡಿಸಿದವನು? ಎ ಮಯೂರವರ್ಮ, ಬಿ ಸಿಮುಖ, ಸಿ ದುರ್ವಿನೀತ, ಡಿ ದಂತಿದುರ್ಗ. ಇದಕ್ಕೆ ಆನ್ಸರು ಮಯೂರವರ್ಮ. ಇವರು ಚಂದ್ರವಳ್ಳಿಯ ಸಮೀಪ ಇದ್ದಂಥ ಕೆರೆಯೊಂದನ್ನು ದುರಸ್ತಿ ಮಾಡಿಸಿರ್ತಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಕದಂಬರ ಆಸ್ಥಾನದ ಭಾಷೆ ಯಾವುದು? ಎ ಪ್ರಾಕೃತ, ಬಿ ಸಂಸ್ಕೃತ, ಸಿ ಕನ್ನಡ, ಡಿ ಪಾಳಿ. ಇದಕ್ಕೆ ಆನ್ಸರು ಬಿ ಸಂಸ್ಕೃತ. ಇದು ಕದಂಬರ ಆಸ್ಥಾನದ ಭಾಷೆಯಾಗಿತ್ತು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕನ್ನಡ ಶಾಸನಗಳಲ್ಲಿ ಅತಿ ಪ್ರಾಚೀನ ಶಾಸನ ಯಾವುದು? ಎ ಐಹೊಳೆ ಶಾಸನ, ಬಿ ತಾಳಗುಂದ ಶಾಸನ, ಸಿ ಅಲ್ಮಿಡಿ ಶಾಸನ, ಡಿ ಅಲಹಾಬಾದ್ ಸ್ತಂಭ ಶಾಸನ. ಇದಕ್ಕೆ ಆನ್ಸರು ಸಿ ಅಲ್ಮಿಡಿ ಶಾಸನ. ಇದು ಕನ್ನಡ ಶಾಸನಗಳಲ್ಲಿ ಅತಿ ಪ್ರಾಚೀನ ಶಾಸನ ಮತ್ತು ಕನ್ನಡದಲ್ಲಿ ದೊರೆತ ಮೊಟ್ಟ ಮೊದಲ ಶಾಸನ ಕೂಡ ಹೌದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲದ ಸಂಸ್ಕೃತ ತಾಳಗುಂದ ಶಾಸನವೊಂದು ದೊರಕಿದೆ. ಇದನ್ನು ರಚಿಸಿದ ಕವಿ? ಎ ಆಲ, ಬಿ ಗುಣಾಢ್ಯ, ಸಿ ಸರ್ವವರ್ಮ, ಡಿ ಕುಬ್ಜ. ನೋಡಿ, ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅನ್ನೋದರಲ್ಲಿ ಸಂಸ್ಕೃತದ ತಾಳಗುಂದ ಶಾಸನವೊಂದು ದೊರಕಿದೆ. ಅದು ಕನ್ನಡದಲ್ಲಿ ದೊರೆತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಆಗಿರುತ್ತೆ. ಇದನ್ನು ರಚನೆ ಮಾಡಿದವರು ಯಾರು ಅಂತ ಪ್ರಶ್ನೆ. ಅದಕ್ಕೆ ಆನ್ಸರು ಡಿ ಕುಬ್ಜ. ಒಂದೇ ಒಂದು ಸೆಕೆಂಡು. ಡಿ ಕುಬ್ಜ ಇವರು ಈ ಒಂದು ತಾಳಗುಂದ ಶಾಸನವನ್ನು ರಚನೆ ಮಾಡಿದಂಥವ್ರು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಕೊನೆಯದು, ಮಧುಕೇಶ್ವರ ದೇವಾಲಯವು ಯಾವ ಅರಸರ ಕೊಡುಗೆಯಾಗಿದೆ? ಎ ಕದಂಬರು, ಬಿ ಗಂಗರು, ಸಿ ಹೊಯ್ಸಳರು, ಡಿ ರಾಷ್ಟ್ರಕೂಟರು. ಇದಕ್ಕೆ ಆನ್ಸರು ಎ ಕದಂಬರು. ಮಧುಕೇಶ್ವರ ದೇವಾಲಯ ಅದು ಬನವಾಸಿಯಲ್ಲಿ ಕಂಡು ಬರುತ್ತೆ. ಇದಕ್ಕೆ ಈ ಮಧುಕೇಶ್ವರ ದೇವಾಲಯವನ್ನು ಕೊಡುಗೆಯಾಗಿ ಕೊಟ್ಟಂಥವ್ರು ಅಂದರೆ ಅದು ಕದಂಬ ಅರಸರುಗಳು. ಓಕೆನಾ. ಅದರಲ್ಲಿ ಎಸ್ಪೆಷಲಿ ಮಯೂರವರ್ಮ ಅವರು ಕದಂಬರ ಮನೆತನದ ಪ್ರಸಿದ್ಧ ದೊರೆ ಕೂಡ ಹೌದು. ಸರಿನಾ. ಇಲ್ಲಿಗೆ ಕದಂಬರು ಮತ್ತು ಶಾತವಾಹನರು ರಾಜವಂಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ರಿಗೂ ಗುಡ್ ನೈಟ್. ಥ್ಯಾಂಕ್ ಯು.